ವೆಜಿಟೇಬಲ್ಸ್ ಸಾಗು ರೈತ ವಾಂಗಿಭಾತ್ಗೆ ರೈತ ವಾಂಗಿಭಾತ್ ರೆಡಿ ಆಗ್ತಿದೆ ನೋಡಿ. ವಾಂಗಿಭಾತ್ ಸ್ಪೆಷಲ್ ರೆಡಿ ಆಗ್ತಿದೆ. Each day different rice item. It sounds very homely kind of food, right? Nice to eat. With 30 plus years. 30 plus years. Yeah. So taste ಹೇಗಿದೆ ಅವಾಗಲೇ ಆಗಿತ್ತು ಆಗಿದೆ. I think it's always similar. From Mr. Sambaya, we call it Ramannali. From those days we've been having, probably as childhood like every come here. Okay. So always been tasty. You always feel like home. ಏನು ತಗೊಂಡಿದ್ದೀರಾ ಇವತ್ತು? ಇವತ್ತು ವಾಂಗಿಭಾತ್ ತಿಂತಾ ಇದ್ದೀವಿ. It's one of kind of a very favorite and very especially you have to eat like bici hot or there's nothing like. ಸೊ ಇಲ್ಲಿ ನಿಮಗೆ ಇಷ್ಟ ಆಗುವಂತ ಒಂದು ಫೇವರೇಟ್ ಅಂದ್ರೆ ಯಾವುದು? ಡಿಶ್ Obviously pulaus and ವಿತ್ ಬ್ರೆಡ್ ಕ್ರಮ್ಸ್ ಇರುತ್ತೆ. yeah, right. ಥ್ಯಾಂಕ್ ಯು ಸರ್. Thank you. ನಿಮ್ಮ ಹೆಸರು? ಮುರಳಿ ಅಂತ. ಮುರಳಿ ಅಂತ. ನೀವು ಯಾವಾಗಲೂ ಬರ್ತಾ ಇರ್ತೀರಾ ಇಲ್ಲಿ? ಡೈಲಿ ಬರ್ತಾ ಇರ್ತದೆ. ಏನು ಇಷ್ಟ ನಿಮಗೆ? ಮೇಡ್ ಫುಡ್ಡು. ಹೌದು, ಚೆನ್ನಾಗಿರುತ್ತೆ. ಓಕೆ. ಏನು ಇಷ್ಟ ನಿಮಗೆ ಇಲ್ಲಿ? ತುಂಬ ಏನು ಇಷ್ಟ ಆಗುತ್ತೆ? ಫುಡ್ ಎಲ್ಲ ಐಟಮು ಇಲ್ಲಿ ಇಷ್ಟ ಆಗುತ್ತೆ. ಆಲ್ ಯಾವತ್ತು ಏನೇನು ಮಾಡ್ತಾರೋ ಎಲ್ಲ ತಗೊಂತೀವಿ. ಎಲ್ಲ ತಗೊಂಡು ಡೈಲಿ ಯಾವಾಗಲೂ ಬಂದು ಹೋಮ್ ಮೇಡ್ ಥರ. ಹೋಮ್ ಮೇಡ್. ಇಟೇಸು ರೇಟು ನಾರ್ಮಲ್ ರೇಟೇ. ಓಕೆ. ಏನು ಓವರ್ ಏನು ಸ್ಪೆನ್ಸರ್ ಏನು ಅಲ್ಲ. ನಾರ್ಮಲ್ ರೇಟು, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಫೈನ್. ನಮ್ಮ ವ್ಯೂವರ್ಸರಿಗೆ ಏನು ಹೇಳ್ತೀರಿ? ಈ ಕಡೆ ಇರೋರು ಎಲ್ಲರೂ ಬರ್ತಾರೆ, ಬಂದು ಟೇಸ್ಟ್ ನೋಡಿ ಡೈಲಿ ಬಂದು ತಗೊಂಡು ತಿನ್ಬೋದು ಅಂತ ನನ್ನ ಅಭಿಪ್ರಾಯ. ಇದು ಹೋಮ್ ಮೇಡ್ ಫುಡ್, ಏನೂ ಎಫೆಕ್ಟ್ ಆಗಲ್ಲ. ಬಡಿಗೆ ಬಿಟ್ಟು ಬನ್ನಿ, ಇದೇ ಟೇಸ್ಟ್ ಸಿಕ್ಕತ್ತೆ. ಸೂಪರ್. 13 ಇಯರ್ಸಿಂದ ಬರ್ತಾನೆ ಇದೀರಿ. ಹೌದು, ಸೇಮ್ ಟೇಸ್ಟ್. ಏನು ಸೇಮ್ ಟೇಸ್ಟು, ಸೇಮ್ ಓನರು. ಆಲ್ ಲವ್ಲಿ, ವರ್ತ್ ಫಾರ್ ಮನಿ. ಜಾಸ್ತಿ ಏನು ಬಿಲ್ಲುನು ಏನಿಲ್ಲ. ಕ್ವಾಂಟಿಟಿ. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ವೇಸ್ಟೇಜ್ ಇಲ್ಲ. ಯಾವ ಪ್ಲೇಟ್ ನೋಡ್ಕೊಳ್ಳಿ, 100 ಜನ ಬರ್ತಾರೆ, 100 ಜನನಲ್ಲಿ ಒಬ್ಬನೂ ವೇಸ್ಟ್ ಮಾಡಲ್ಲ. ಎಲ್ಲ ಕ್ಲೀನಾಗಿ ತಿಂತೀನಿ. ಸರ್
ಸರ್ ಏನು ಸರ್ ಇದು ಸಾಂಬಾರ್ ಡಿಫ್ರೆನ್ಸ್ ಅಂದರೆ ಏನಿದೆ ಕಾನ್ಸೆಪ್ಟ್ ಏನು ಸರ್? ಆ್ಯಕ್ಚುಲಿ ನಮ್ಮ ಫಾದರಿಂದ ಬಿ ಎನ್ ಸಾಂಬಾಯಿ ಸಿಟಿ ಮತ್ತು ಕಲಾವತಿ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ಓಕೆ 1942 ಸ್ಟಾರ್ಟ್ ಮಾಡಿದ್ರು. ಓಕೆ ನಮ್ಮಲ್ಲಿ ಪಲಾವ್ ಫೇಮಸ್, ಓಕೆ. ಪಲಾವು ವಡಕರಿ ಫೇಮಸ್. ನಾನು ಕೇಳ್ಪಟ್ಟೆ ಲೈಕ್ ಅದು ಬ್ರೆಡ್ ಕ್ರಮ್ಸ್ ಬ್ರೆಡ್ ಪಲಾವ್ ಥರ್ಸ್ಡೇ ಸಂಡೇ, ಓಕೆ ಟ್ಯೂಸ್ಡೇ ಥರ್ಸ್ಡೇ ಸಂಡೇ ಪಲಾವ್ ಇರುತ್ತೆ. ಓಕೆ ಪಲಾವ್ ಜೊತೆ ವಡಕರಿ ಮಾಡ್ತೀವಿ. ಓಕೆ. ಅದು ಬಿಟ್ಟರೆ ಗೀ ರೈಸು, ಪೊಂಗಲ್ಲು, ವಾಂಗಿಬಾತು ಈ ಥರ ಮಾಡ್ತೀವಿ ನಾವು. ಸೊ ದಿನ ರೈಸ್ ಐಟಮ್ ಚೇಂಜ್ ಆಗುತ್ತೆ. ಹೌದೌದು. ಓಕೆ. ಟ್ಯೂಸ್ಡೇ ಪಲಾವ್ ಇರುತ್ತೆ, ಎವ್ರಿ ಮಂಡೇ ಹಾಲಿಡೇ ಇರುತ್ತೆ. ಟ್ಯೂಸ್ಡೇ ಪಲಾವು, ಇಡ್ಲಿ ದೋಸೆ ಪೂರಿ ಉದ್ದಿನ ವಡೆ ಕಾಮನ್ ಇರುತ್ತೆ, ರೆಗ್ಯುಲರ್ ಆಗಿದೆ. ರೆಗ್ಯುಲರ್ ಇರುತ್ತೆ. ಮತ್ತು ವೆಡ್ನೆಸ್ಡೇ ಗೀ ರೈಸು ವಡಕರಿ. ಓಕೆ. ಸೊ ಟೈಮಿಂಗ್ಸ್ ಏನಿದೆ ಸರ್? 7 ಗಂಟೆಯಿಂದ 10:30. ಬೆಳಿಗ್ಗೆ 7 ಗಂಟೆಯಿಂದ 10:30. ಓಕೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶು ಧರ್ಮರಾಜ ಕೋಳಿ ಸ್ಟ್ರೀಟು, ಓಕೆ. ಇಲ್ಲಿ ಮೆಥಡಿಸ್ಟ್ ಸ್ಕೂಲ್ ಆಪೋಸಿಟಲ್ಲಿ ಬರುತ್ತೆ. ಮೆಥಡಿಸ್ಟ್ ಸ್ಕೂಲ್ ಆಪೋಸಿಟ್. ಧರ್ಮರಾಜ ಕೋಳಿ ಸ್ಟ್ರೀಟು, ಡಿ ಕೆ ಸ್ಟ್ರೀಟ್. ಓಕೆ. ಸೊ ಪ್ರೈಸಸ್ ಏನಿದೆ ಸರ್ ಒಂದು ರೈಸ್? ಪ್ರೈಸಸ್ ಎಲ್ಲ ರೈಸ್ ಬಾತ್ 40 ರೂಪಾಯಿ ಇದೆ. ಓಕೆ. ಇದೆ. 1 ಪ್ಲೇಟ್ ದೋಸೆ 40 ರೂಪಾಯಿ ಇದೆ. ಸೊ ಇದು ಬೇಸಿಕಲಿ ಲೈಕ್ ಸೌತ್ ಇಂಡಿಯನ್, ಟಿಪಿಕಲ್ ಸೌತ್ ಹೌದೌದು, ಇಂಡಿಯನ್ South ಹೋಮ್ ಮೇಡ್ ಥರ. ಥರ ಮಾಡ್ಬೋದು. ಓಕೆ. ಸೊ ಏನು ಸರ್ ಲೈಕ್ ಟೇಸ್ಟ್ ಸೀಕ್ರೆಟ್ ಏನು ಸರ್? ಲೈಕ್ ಲಾಂಗ್ ಟೈಮ್ ಇದೆ, ನಾನು ಜನರನ್ನ ಕೇಳ್ತಾ ಇದ್ದೆ ಅವಾಗಿಂದ ಅಂದ್ರೆ ನಾವು ಮನೇಲಿ ಯಾವ ತರ ಪ್ರಿಪೇರ್ ಮಾಡ್ತೀವಿ ಆ ತರನೇ ಇಲ್ಲಿ ಮಾಡಿ ಕೊಡ್ತೀವಿ. ಅದೇ ಕಂಟಿನ್ಯೂ. ಬಟ್ ಹೋಟ್ಲಲ್ಲಿ ದರ್ಶಿನಿಯಲ್ಲಿ ಬೇರೆ ತರ ಮಾಡ್ತಾರೆ. ನಾವು ಮನೇಲಿ ಏನು ಪ್ರಿಪೇರ್, ನಮಗೋಸ್ಕರ ಏನು ಪ್ರಿಪೇರ್ ಮಾಡ್ತೀವಿ ಅದೇ ತರ ಇಲ್ಲಿ ಮಾಡ್ಕೊಡ್ತೀವಿ. ಅದಕ್ಕೆ ಜನ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಓಕೆ. ಸೊ ಇಷ್ಟೊಂದು ರಶ್ ಇದ್ರು ಕೂಡ ನೀವು ಬಿಸಿ ಇದ್ರಿ. ತುಂಬ ಥ್ಯಾಂಕ್ ಯು ಸರ್. ಮೆನ್ಷನ್ ಮಾಡಿ 7 ಗಂಟೆಯಿಂದ 10:30 ಅಂತ, ಎವ್ರಿ ಮಂಡೇ ಹಾಲಿಡೇ ಇದೆ. ಥ್ಯಾಂಕ್ ಯು. ತಿಂದ್ಬಿಟ್ಟಿದ್ದೀನಿ, ಕ್ಯಾಮ್ರಾನ ಆನ್ ಮಾಡಕ್ಕೆ ಮರ್ತ್ಬಿಟ್ಟೆ. ಈಗ ನೋಡಿದ್ರೆ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ. ಇಡ್ಲಿ ಮಾತ್ರ ಸೂಪರ್ ಆಗಿದೆ. ಅದ್ರ ಜೊತೆ ಕೆಂಪು ಚಟ್ನಿನು ಸಾಗು ಮಿಕ್ಸ್ ಮಾಡಿಕೊಂಡು ತಿನ್ನೋದು ಸಖತ್ತಾಗಿ ಟೇಸ್ಟ್ ಇದೆ. ಒನ್ ಟೈಮ್ ಆದ್ರೂ ನೀವು ಬಂದ್ಬಿಟ್ಟು ಟೇಸ್ಟ್ ಮಾಡಿ. ಇದು ಈ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಂಡು ಬನ್ನಿ. ಸಖತ್ತಾಗಿದೆ. ಸ್ಕೂಲ್ ಆಪೋಸಿಟೇ ಇರೋದು. 200 ವರ್ಷದ ಹಳೆ ಸ್ಕೂಲು ಇದೆ ಇಲ್ಲ ಪಕ್ಕದ್ದು, ಅದು ನೋಡ್ಬೋದು. ಇದು ಬಂದ್ಬಿಟ್ಟು ಈ ಹೋಟೆಲ್ಲು ಇಡ್ಲಿ, ವಾಂಗಿಬಾತು, ಸುಮಾರು ವೆರೈಟಿ ಐಟಮ್ ಎಲ್ಲ ಇದೆ ಇಲ್ಲಿ. ಬಂದೆಲ್ಲ ಟೇಸ್ಟ್ ಮಾಡಿ.